ರಾಜತಾಂತ್ರಿಕ ಅಖಾಡದಲ್ಲಿ ಭಾರತಕ್ಕೆ ದಿಗ್ವಿಜಯ ಯಶಸ್ವಿಯಾಗಿ ಆರ್ಮುಜ್ ದಾಟಿದ ಜಗ್ ಲಾಡ್ಕಿ ಯುಎನಿಂದ ಹೊರಟ ಜಗ್ ಲಾಡ್ಕಿ ಭಾರತದತ್ತ ಪ್ರಯಾಣ. ಜಾಗತಿಕ ರಾಜತಾಂತ್ರಿಕ ಅಖಾಡದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತೊಂದು ಅಸಾಧ್ಯ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಕಠಿಣ ಪರಿಸ್ಥಿತಿಗಳ ನಡುವೆಯೂ ಯುಎಇನಿಂದ ಹೊರಟ ಜಗ್ ಲಾಡ್ಕಿ ಎಂಬ ಬೃಹತ್ ನೌಕೆಯು ಯಶಸ್ವಿಯಾಗಿ ಆರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತದತ್ತ ಪ್ರಯಾಣ ಬೆಳೆಸಿದೆ. ಈ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಭಾರತದ ಬೆಳೆಯುತ್ತಿರುವ ಪ್ರಭಾವ ಮತ್ತು ಜೈಶಂಕರ್ ಅವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ವಿಶ್ವದ ಅತ್ಯಂತ ಸೂಕ್ಷ್ಮ ಮತ್ತು ಸಂಘರ್ಷಮಯ ಜಲಮಾರ್ಗಗಳಲ್ಲಿ ಒಂದಾದ ಆರ್ಮುಜ್ ಜಲಸಂಧಿಯ ಮೂಲಕ ನೌಕೆಗಳನ್ನು ಸುರಕ್ಷಿತವಾಗಿ ಸಾಗಿಸುವುದು ಸುಲಭದ ಮಾತಲ್ಲ. ಪ್ರಸ್ತುತ ಜಾಗತಿಕ ರಾಜಕೀಯ ವಿದ್ಯಮಾನಗಳ ನಡುವೆ ಅನೇಕ ರಾಷ್ಟ್ರಗಳು ಈ ಮಾರ್ಗದಲ್ಲಿ ಸಂಚರಿಸಲು ಹರಸಾಹಸ ಪಡ್ತಿವೆ. ಆದರೆ ಭಾರತದ ವಿದೇಶಾಂಗ ಸಚಿವಾಲಯವು ಅರಬ್ ರಾಷ್ಟ್ರಗಳೊಂದಿಗೆ ಹೊಂದಿರುವ ಸದೃಢ ಬಾಂಧವ್ಯ ಈ ಹಡಗಿನ ಸುರಕ್ಷಿತ ಸಂಚಾರಕ್ಕೆ ಆದಿ ಮಾಡಿಕೊಟ್ಟಿದೆ. ಇತರ ರಾಷ್ಟ್ರಗಳು ಅನಿಶ್ಚಿತತೆಯಲ್ಲಿರುವಾಗ ಜೈಶಂಕರ್ ಅವರು ತೋರಿದ ಈ ಮುತ್ಸದಿತನವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯುಎಇ ಬಂದರ್ನಿಂದ ಇಂಧನ ಮತ್ತು ಇತರ ಪ್ರಮುಖ ಸಾಮಗ್ರಿಗಳನ್ನು ಹೊತ್ತು ಹೊರಟಿರುವ ಜಗ್ ಲಾಡ್ಕಿ ನೌಕೆಯು ಭಾರತದ ಇಂಧನ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ. ಈ ಹಡಗು ಆರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿರುವುದು ಕೇವಲ ಒಂದು ವಾಣಿಜ್ಯ ಸಾಧನೆಯಲ್ಲ, ಬದಲಾಗಿ ಭಾರತದ ರಾಜತಾಂತ್ರಿಕ ವಿಜಯವೂ ಹೌದು. ಈ ಮಾರ್ಗದಲ್ಲಿ ಎದುರಾಗಬಹುದಾದ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ಭಾರತೀಯ ನೌಕಾಪಡೆ ಮತ್ತು ವಿದೇಶಾಂಗ ಇಲಾಖೆಗಳು ನಿರಂತರ ಸಂಪರ್ಕದಲ್ಲಿದ್ದವು ಎಂಬ ಮಾಹಿತಿ ಲಭ್ಯವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಹೊಸ ಎತ್ತರಕ್ಕೆ ಏರಿದೆ. ಪ್ರಧಾನಿ ಮೋದಿ ಮತ್ತು ಸಚಿವ ಜೈಶಂಕರ್ ಅವರ ಸತತ ಪ್ರಯತ್ನಗಳ ಫಲವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳೊಂದಿಗೆ ಭಾರತವು ಕೇವಲ ವ್ಯಾಪಾರ ಸಂಬಂಧವನ್ನಷ್ಟೇ ಅಲ್ಲದೆ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ವೃದ್ಧಿಸಿಕೊಂಡಿದೆ. ಜಗ್ ಲಾಡ್ಕಿ ನೌಕೆಯ ಈ ಸುಗಮ ಪ್ರಯಾಣವು ಈ ಎರಡೂ ದೇಶಗಳ ನಡುವಿನ ನಂಬಿಕೆ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿದೆ. ಈ ಹಿಂದೆ ಅನೇಕ ರಾಷ್ಟ್ರಗಳ ಹಡಗುಗಳು ಈ ಪ್ರದೇಶದಲ್ಲಿ ಸಂಘರ್ಷಕ್ಕೀಡಾಗಿದ್ದವು ಅಥವಾ ತಡೆ ಹಿಡಿಯಲ್ಪಟ್ಟಿದ್ದವು. ಆದರೆ ಭಾರತವು ತನ್ನ ತಟಸ್ಥ ನಿಲುವು ಮತ್ತು ದಕ್ಷಿಣ ಏಷ್ಯಾದ ಬಲಿಷ್ಠ ಶಕ್ತಿಯಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಸಮುದ್ರ ಮಾರ್ಗಗಳಲ್ಲಿ ಭಾರತೀಯ ನೌಕೆಗಳಿಗೆ ವಿಶೇಷ ಗೌರವ ಮತ್ತು ರಕ್ಷಣೆ ಸಿಗ್ತಿದೆ. ಇದನ್ನು ಜೈಶಂಕರ್ ಎಫೆಕ್ಟ್ ಎಂದೇ ವಿಶ್ಲೇಷಿಸಲಾಗ್ತಿದೆ. ಒಟ್ಟಾರೆಯಾಗಿ ಜಗ್ ಲಾಡ್ಕಿ ನೌಕೆಯು ಭಾರತದ ಕರಾವಳಿಯನ್ನು ತಲುಪಲಿರುವುದು ದೇಶದ ಆರ್ಥಿಕತೆಗೆ ಬಲ ನೀಡಿದೆ. ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳ ನಡುವೆಯೂ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂಬ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.